ಇದು MGK ಎಕ್ಸ್ಟರ್ನಲ್ ಫ್ಲೈಲ್ ಮೂವರ್ ಅಂತ ನೋಡಿ. ಇದು ಫೈನಲ್ ಟೆಸ್ಟ್ ಓಕೆ ಆಗಿದೆ. ಈ ರೀತಿ ಇದನ್ನ ಒಂದು ಗಾಡಿ ಮುಂದ್ಗಡೆ ಎಳ್ಕೊಂಡು ಹೋಗುತ್ತೆ, ಹಿಂದ್ಗಡೆ ಹೊಡಿತಾ ಇರುತ್ತೆ. ಅಂದ್ರೆ ಎರಡು ಸೇರಿದ್ರು ನಮಗೆ ಎಕರೆಗೆ 400 ರೂಪಾಯಿ ಅಥವಾ ಮ್ಯಾಕ್ಸ್ 500 ರೂಪಾಯಲ್ಲಿ ಒಂದು ಎಕರೆ ಕಳೆ ಹೊಡ್ಕೋಬಹುದು, ಸುಲಭವಾಗಿ ಕಳೆ ಹೊಡ್ಕೋಬಹುದು. ಇದನ್ನ ಬೇರೆ ಬೇರೆ ಗಾಡಿಗಳಿಗೂ ಅಟ್ಯಾಚ್ಮೆಂಟ್ ಮಾಡೋ ತರ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು 3 ಅಡಿ ಅಗಲ ಇದೆ. ಮುಂದಿನ ದಿನಗಳಲ್ಲಿ 2 ಅಡಿ 2 ಅಡಿ ಮಾಡಿ ಮೋಟರ್ ಸೈಕಲ್ಗೆ ಎಳ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಸುಲಭವಾಗಿ ಕಳೆ ಹೊಡಿಬೇಕು. ತೋಟಗಾರಿಕಾ ಬೆಳೆಗಳಲ್ಲಿ ಸುಲಭವಾಗಿ ಕಳೆ ಹೊಡೆಯೋದಕ್ಕೆ ಹಲವಾರು ಮಾದರಿಯ ಕಳೆ ಹೊಡೆಯುವ ಯಂತ್ರಗಳನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಕೂಡ ಕಳೆ ಹೊಡೆಯೋದು ಅಂದ್ರೆ ನೋಡಿ, ನೆಲ ಸವ ಇತ್ತು ಅಂದ್ರೆ ಆರಾಮವಾಗಿ ಕಳೆ ಹೊಡಿಬಹುದು. ಅಕಸ್ಮಾತ್ ನಮ್ಮದು ನೆಲ ಲೆವೆಲ್ ಇಲ್ಲ ಅಂತ ಇಟ್ಕೊಳ್ಳಿ, ಒಮ್ಮೆ ರೋಟಾವೇಟರ್ ಹೊಡಿಸಿ ಟ್ರಾಕ್ಟರಿಯಿಂದ ಮೇಲಿನ ಕಲ್ಲುಗಳು ಆರಿಸ್ಬಿಟ್ರೆ ಆರಾಮವಾಗಿ ಲೆವೆಲ್ ಆಗುತ್ತೆ, ಕಳೆ ಹೊಡ್ಕೊಳ್ಬಹುದು. ಯಾವುದೇ ಯಂತ್ರಗಳಿಂದ ಕೂಡ ಕಳೆ ಹೊಡ್ಕೋಬಹುದು. ಸ್ಟಬಲ್ ಮೂವರು, ಫ್ಲೈಲ್ ಮೂವರು, ಸ್ಲ್ಯಾಶ್ ಮೂವರ್ ಅಂತ ಒಂದ್ ಮಾಡಿದ್ದೇವೆ ಹೊಂಡಾ ಇಂಜಿನ್ ಹಾಕಿ. ಅದು ಅಡಿಕೆ ಗರಿ ಆರಿಸ್ದಂಗೆ ಹೊಡಿಬಹುದು. ಇದಕ್ಕೆ ಅಡಿಕೆ ಗರಿ ಬೇಸಿಗೆಯಲ್ಲಿ ಕಟ್ಟಾಗುತ್ತೆ, ಮಳೆಗಾಲದಲ್ಲಿ ಇದಕ್ಕೆ ಅಡಿಕೆ ಗರಿ ಸಿಗಾಕೊಳ್ಬಹುದು. ಮಳೆಗಾಲದಲ್ಲಿ ಇವಾಗ ಬೇಸಿಗೆಯಲ್ಲಿ ಹೊಡೀತು ಅಡಿಕೆ ಗರಿ. ಈ ರೀತಿ ಟ್ರ್ಯಾಕ್ಟರ್ಗೂ ಬೇಕಂದ್ರೂ ಮಾಡ್ಕೊಡ್ತೇವೆ. ಫ್ಲೈಲ್ ಮೂವರು, ಆಮೇಲೆ ಸ್ಲ್ಯಾಶರು, ಚೈನ್ ಸ್ಲ್ಯಾಶರು, ಬ್ಲೇಡ್ ಸ್ಲ್ಯಾಶರು, ಸ್ಟ್ರಿಂಗ್ ಟ್ರಿಮ್ಮರು, ಈ ರೀತಿ ನಾನಾ ಬಗೆಯ ಕಳೆ ಹೊಡೆಯುವ ಯಂತ್ರಗಳನ್ನ ಮಾಡ್ತೇವೆ. 1 ಎಕರೆಯಿಂದ 50 ಎಕರೆವರೆಗೂ ನಮ್ಮಲ್ಲಿ ಕಳೆ ಹೊಡೆಯುವ ಯಂತ್ರಗಳನ್ನ ಮಾಡಿಕೊಡ್ತೇವೆ. ಕಸ್ಟಮೈಸ್ ಮಾಡಿ ಕೊಡ್ತೇವೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತೇವೆ. ಉಳುಮೆ ಮಾಡೋ ಯಾವುದೇ ಉಪಕರಣಗಳು ನಮ್ಮಲ್ಲಿ ಸಿಗೋದಿಲ್ಲ. ಇವು ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಆಗೋದಿಲ್ಲ. ತೋಟಗಾರಿಕಾ ಬೆಳೆಗಳಲ್ಲಿ ಯಾರು ಜೀರೋ ಕಲ್ಟಿವೇಶನ್ ಮಾಡ್ತೇವೆ ಅಂತಾರಲ್ಲ, ಅವ್ರಿಗೆ ಮಾತ್ರ ನಮ್ಮ ಹತ್ರ ಒಳ್ಳೆ ಯಂತ್ರಗಳು ಸಿಗ್ತವೆ. ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಜೀರೋ ಕಲ್ಟಿವೇಶನ್ ಮಾಡಿದಾಗ ಎರೆಹುಳು ಹೆಚ್ಚಾಗ್ತವೆ, ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ, ಭೂಮಿ ಮೃದುವಾಗ್ತದೆ, ಬಿದ್ದ ಮಳೆ ನೀರು ಇಂಗ್ತದೆ. ಈಗ ನಾವು ಪದೇ ಪದೇ ಟ್ರಾಕ್ಟರ್ ಹೊಡೆದಾಗ ಮಣ್ಣು ಗಟ್ಟಿ ಆಗ್ತದೆ. ಸಾಯಿಲ್ ಗಟ್ಟಿ ಆದಾಗ ಬೇರುಗಳು ಆಳಕ್ಕೆ ಇಳಿಯೋದಿಲ್ಲ, ಬಿದ್ದ ಮಳೆ ನೀರು ಇಂಗೋದಿಲ್ಲ, ಎರೆಹುಳು ಸಂಖ್ಯೆ ಕಮ್ಮಿ ಆಗ್ತದೆ, ಮೈಕ್ರೋ ಆರ್ಗನ್ಸ್ ಕಮ್ಮಿ ಆಗ್ತದೆ. ಇದಕ್ಕೆ ಮಲ್ಚಿಂಗ್ ಅಂತಾರೆ. ಈ ರೀತಿ ನಾವು ಮಲ್ಚಿಂಗ್ ಮಾಡಿದ್ರೆ ಸಾಯಿಲ್ ಆಟೋಮೆಟಿಕಲಿ ಲೂಸ್ ಆಗಿಬಿಡ್ತದೆ. ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ನೀವು ಪ್ರಯತ್ನಿಸಿ ನೋಡ್ಬೋದು. ಅಥವಾ ನಿಮ್ ತೋಟ ಜಾಸ್ತಿ ಇದ್ರೆ 1 ಎಕರೆ 2 ಎಕರೆ ಜೀರೋ ಕಲ್ಟಿವೇಶನ್ ಮಾಡಿ, ನಿಮಗೆ ಪ್ರತ್ಯಕ್ಷ ಅನುಭವ ಆದ್ಮೇಲೆ ಜೀರೋ ಕಲ್ಟಿವೇಶನ್ ಮಾಡೋದನ್ನ ನೀವು ಕೂಡ ಅಳವಡಿಸ್ಕೊಳ್ಬಹುದು. ತುಂಬಾ ಜನ ಈಗ ಜೀರೋ ಕಲ್ಟಿವೇಶನ್ ಮಾಡ್ತಾರೆ, ಯಾಕಂದ್ರೆ ಅದ್ರ ಬೆನಿಫಿಟ್ ನೋಡಿದ್ದಾರೆ. ನೋಡಿ, ಈ ರೀತಿ ಹುಲ್ ಕತ್ತರಿಸಿ ಅಲ್ಲೇ ಬಿಟ್ಟಾಗ ಭೂಮಿ ಮೇಲೆ ಅದು ಭೂಮಿ ಮಿದುವಾಗ್ತದೆ. ಇದು ಟ್ರಾಕ್ಟರ್ ಮಾಡೋ ಸ್ಲ್ಯಾಶರು, ಇದು ಸ್ಲ್ಯಾಶ್ ಮೂವರ್ ನಾವು ಹೊಂಡಾ ಇಂಜಿನ್ ಹಾಕಿ ನಾವು ಮಾಡಿರೋದು. ಇದು MGK ಸೋಲಾರ್ ಟ್ರ್ಯಾಪ್. ಕೀಟನಾಶಕ ಪರ್ಯಾಯವಾಗಿ ಬಳಸಬಹುದು. ರೆನೋಸಾರಸ್ ಬೀಟ್ಲು, ಬ್ಲಾಕ್ ಹೆಡ್ ಕ್ಯಾಟರ್ಪಿಲ್ಲರು, ಸ್ಟೆಮ್ ಬೋರರು, ರೂಟ್ ಗ್ರಬ್, ಹಲವಾರು ಬಗೆಯ ಕೀಟಗಳು ಕಂಟ್ರೋಲ್ ಆಗ್ತವೆ. ಇದು ಎಲೆಕ್ಟ್ರಿಕ್ ಆಫ್ ರೋಡ್ ಡಂಪರ್. ಇದರಲ್ಲಿ 3 ವೀಲು 4 ವೀಲು 2 ಮಾಡಲ್ ಮಾಡಿದ್ದೇವೆ. ಇದು ಟ್ರಾಲಿ, ನಮ್ಮ ರೈಡರ್ ಮಿನಿ ಟ್ರ್ಯಾಕ್ಟರ್ ಟ್ರಾಲಿ. ಇದು ಸ್ಟ್ರಿಂಗ್ ಟ್ರಿಮ್ಮರ್ ಅಂತ. ಇದು ಚಿಕ್ಕ ಚಿಕ್ಕ ರೈತರಿಗೆ 1 ಎಕರೆ 1/2 ಎಕರೆ 2 ಎಕರೆ ಇದ್ದರೆ ಸ್ಟ್ರಿಂಗ್ ಟ್ರಿಮ್ಮರ್. ಇದು ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್. ಹಲವಾರು ಬಗೆಯ ಯಂತ್ರಗಳಿಗೆ ದಾವಣಗೆರೆ ಹಾಗೂ ಬೆಂಗಳೂರು ನಮ್ಮ ಆಫೀಸ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.